ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಜಗತ್ತಿನ 7 ಯುದ್ಧಗಳನ್ನ ನಿಲ್ಲಿಸಿಬಿಟ್ಟೆ. 32-37 ವರ್ಷಗಳಿಂದ ನಡೀತಿರೋ ಯುದ್ಧಕ್ಕೆ ಬ್ರೇಕ್ ಹಾಕ್ತೆ. ಭಾರತ ಪಾಕಿಸ್ತಾನ ಸಂಘರ್ಷ ನನ್ನಿಂದಲೇ ನಿಂತಿದ್ದು ಅಂತ 21ನೇ ಶತಮಾನದ ಶಾಂತಿ ದೂತನಂತೆ ಪೋಸ್ಟ್ ಕೊಡ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಶಸ್ತ್ರಾಸ್ತ್ರ ತೆಗಿರಿ, ಸ್ಫೋಟಕ ಸುರಿಸಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಹೊಸ ಯುದ್ಧ ಆರಂಭಿಸೋಕೆ ಕೈ ಹಾಕಿದ್ದಾರೆ. ವೆನೆಜುವೆಲಾಗೆ ಹತ್ತಿರದಲ್ಲಿರೋ ಕೆರಿಬಿಯನ್ ಸಮುದ್ರ ಮಧ್ಯದ ಅಮೆರಿಕದ ಭೂಪ್ರದೇಶ ಪೋರ್ಟೋರಿಕೋದಲ್ಲಿ 10 F-35 ಫೈಟರ್ ಜೆಟ್ ನಿಯೋಜಿಸೋಕೆ ಟ್ರಂಪ್ ಸೂಚಿಸಿದ್ದಾರೆ. ಅಲ್ಲದೆ ವೆನೆಜುವೆಲಾದ ಸೇನಾ ವಿಮಾನಗಳನ್ನ ಮುಲಾಜಿಲ್ಲದೆ ಹೊಡೆದಾಕಿ ಅಂತ ಆದೇಶಿಸಿದ್ದಾರೆ. ಇದರಿಂದ ವೆನೆಜುವೆಲಾ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಧಗಧಗಿಸೋಕೆ ಶುರುವಾಗಿದೆ. ಮುಂದೇನಾಗುತ್ತೋ ಅನ್ನೋ ಭೀತಿ ಹೆಚ್ಚಾಗಿದೆ. ಈಗಾಗಲೇ ವೆನೆಜುವೆಲಾ ಹತ್ತಿರಕ್ಕೆ ಕೆರಿಬಿಯನ್ ಭಾಗದಲ್ಲಿ ಅಮೆರಿಕದ 8 ನೌಕಾ ಹಡಗು ನಿಯೋಜನೆಯಾಗಿದ್ವು. ಮಾದಕ ವಸ್ತು ಕಳ್ಳ ಸಾಗಾಣೆ ಕಡಿವಾಣಕ್ಕೆ ಕಾರ್ಯಾಚರಣೆ ನಡೆಸುತ್ತಿವೆ. ಈಗದಕ್ಕೆ ಫೈಟರ್ ಜೆಟ್ಗಳು ಕೂಡ ಸೇರ್ಕೊಂಡಿವೆ. ಅಂದಹಾಗೆ ಸೆಪ್ಟೆಂಬರ್ 5ರಂದು ವೆನೆಜುವೆಲಾದ ಅಮೆರಿಕ ಸೇನಾ ವಿಮಾನ ಪೋರ್ಟೋರಿಕೋದ ದಕ್ಷಿಣ ಭಾಗದಲ್ಲಿ ಈ ನೌಕಾ ಹಡಗುಗಳ ಹತ್ತಿರ ಹಾರಾಟ ನಡೆಸಿದ್ವು. ಆದರೆ ಯಾವುದೇ ದಾಳಿ ಮಾಡಿಲ್ಲ ಅಂತ ಪೆಂಟಗಾನ್ ಅಧಿಕಾರಿಗಳು ತಿಳಿಸಿದ್ರು. ಆದರೆ ಇವುಗಳ ನಡೆ ತುಂಬಾ ಅಪಾಯಕಾರಿಯಾಗಿದ್ದ ಕಾರಣ ಏರ್ಕ್ರಾಫ್ಟ್ ನಿಯೋಜನೆ ಮಾಡಲಾಗ್ತಿದೆ ಎನ್ನಲಾಗಿದೆ. ಅದಕ್ಕೆ ಟ್ರಂಪ್ ವೆನೆಜುವೆಲಾ ಮಿಲಿಟರಿ ಏರ್ಕ್ರಾಫ್ಟ್ ಏನಾದರೂ ಅಪಾಯ ತಂದಿಟ್ರೆ ಉಡೀಸ್ ಮಾಡಿ ಅಂತ ಆದೇಶಿಸಿದ್ದಾರೆ. ಅತ್ತ ವೆನೆಜುವೆಲಾದ ನಿಕೋಲಸ್ ಮಡುರೋ ಸರ್ಕಾರ ಕೂಡ ಅಮೆರಿಕದ ಈ ಕೌಂಟರ್ಗೆ ದೊಡ್ಡ ತಯಾರಿ ಮಾಡಿಕೊಂಡಿದ್ದಾರೆ. 3.4 ಲಕ್ಷ ಸೈನಿಕರು ಪ್ಲಸ್ ಬರೋಬ್ಬರಿ 80 ಲಕ್ಷ ರಿಸರ್ವ್ ಸೈನಿಕರನ್ನ, ಅಂದ್ರೆ ತುರ್ತು ಸಮಯದಲ್ಲಿ ಸಹಾಯಕ್ಕೆ ಬರೋ ಮಾಜಿ ಸೈನಿಕರು ಮತ್ತು ಸೇನೆ ತರಬೇತಿ ಪಡೆದ ನಾಗರಿಕರನ್ನ ಒಟ್ಟು ಸೇರಿಸಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಹಾಗೆ ಅಮೆರಿಕದ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಖಂಡಕ್ಕೆ ಇಷ್ಟು ದೊಡ್ಡ ಅಪಾಯ ಎದುರಾಗಿರೋದು ಅಂದಿದ್ದಾರೆ. ಜೊತೆಗೆ ಅಮೆರಿಕ ಎಲ್ಲಿಯಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಕೂಡಲೇ ವೆನೆಜುವೆಲಾ ತನ್ನ ಸಾರ್ವಭೌಮತ್ವ ರಕ್ಷಣೆಗಾಗಿ ಹೋರಾಡುತ್ತೆ ಅಂದಿದ್ದಾರೆ. ಅಂದಹಾಗೆ ವೆನೆಜುವೆಲಾದಿಂದ ಮಾದಕ ವಸ್ತು ಕಳ್ಳ ಸಾಗಣೆ ಆಗ್ತಿದೆ ಅಂತ ಹೇಳಿ ಅಮೆರಿಕ ಈ ಕಾರ್ಯಾಚರಣೆ ಶುರು ಮಾಡಿತ್ತು. ಮೊದಲಿಗೆ ವೆನೆಜುವೆಲಾ ಹತ್ತಿರಕ್ಕೆ ತನ್ನ ನೌಕಾ ಹಡಗು ನಿಯೋಜಿಸಿತ್ತು. ಸೆಪ್ಟೆಂಬರ್ 2ಕ್ಕೆ ಅಲ್ಲಿ ಸಾಕ್ತಿದ್ದ ಹಡಗಿನ ಮೇಲೆ ದಾಳಿ ಮಾಡಿತ್ತು. ಅದರಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣೆದಾರರಿದ್ರು. ಅದಕ್ಕೆ ಸಮುದ್ರ ಮಧ್ಯೆ ದಾಳಿ ಮಾಡಿದ್ವಿ ಅಂತ ಟ್ರಂಪ್ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಆತಂಕಕಾರಿ ಬೆಳವಣಿಗೆಯಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರೀ ಏಟು ತಿಂದು ಇನ್ನೂ ರಿಪೇರಿ ಮಾಡ್ಕೋತಿರೋ ಪಾಕಿಸ್ತಾನ ಮತ್ತೆ ಯುದ್ಧೋತ್ಸಾಹ ತೋರಿಸಿದೆ. ಪಾಕ್ನ ಏರ್ ವೈಸ್ ಮಾರ್ಷಲ್ ಶಹರ್ಯಾರ್ ಖಾನ್ ಮತ್ತೆ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಗೊಡ್ಡು ಬೆದರಿಕೆ ಹಾಕಿದ್ದಾರೆ. ಮುಂದಿನ ಸಲ ಸ್ಕೋರ್ 6-0 ಆಗಿರಲ್ಲ, ದೇವರ ಸಹಾಯದಿಂದ 60-0 ಆಗಿರುತ್ತೆ ಅಂದಿದ್ದಾರೆ. ಅಂದ್ರೆ ಈ ಸಂಘರ್ಷದಲ್ಲಿ ನಾವು 6 ಫೈಟರ್ ಜೆಟ್ ಹೊಡೆದಿದ್ದೀವಿ, ಮುಂದೆ 60 ಫೈಟರ್ ಜೆಟ್ ಹೊಡಿತೀವಿ ಅನ್ನೋ ತಮ್ಮ ಕಟ್ಟುಕತೆಯನ್ನ ಮುಂದುವರೆಸಿದ್ದಾರೆ. ಅಲ್ಲದೆ ನಮ್ಮ ದೇಶದ ರಕ್ಷಣೆಗಾಗಿ ನಾವು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ. ನಾವು ಮೊದಲೇ ಶಾಂತಿ ಪ್ರಿಯರು, ಪ್ರಗತಿ ಹೊಂದಿರೋ ರಾಷ್ಟ್ರ. ಆದ್ರೆ ನಮ್ಮ ಶಾಂತಿಯನ್ನ ದುರ್ಬಲತೆ ಅಂತ ಯಾರೂ ಭಾವಿಸಬಾರದು ಅಂದಿದ್ದಾರೆ. ಆದ್ರಿಲ್ಲಿ ಶಾಂತಿ ಪ್ರಗತಿ ಅನ್ನೋ ಪದಗಳನ್ನ ಬಳಸಿದಾಗ ಬಹುಶಃ ಎದುರಿಗಿದ್ದ ಸೈನಿಕರಿಗೂ ಒಂದು ಕ್ಷಣ ದಿಗಿಲಾಗಿರ್ಬೋದು ಅನ್ಸುತ್ತೆ. ಅಂದಹಾಗೆ 3 ದಿನದ ಯುದ್ಧದಲ್ಲಿ ಎರಡೂ ಪಡೆ ಕೂಡ ಉಭಯ ದೇಶದ ಫೈಟರ್ ಜೆಟ್ ಹೊಡೆದಿರೋದಾಗಿ ಹೇಳ್ಕೊಂಡಿವೆ. ಆದ್ರೆ ಇದುವರೆಗೂ ಯಾರೂ ಕೂಡ ಸಾಕ್ಷ್ಯ ಸಮೇತ ಸಾಬೀತುಪಡಿಸಿಲ್ಲ. ಭಾರತ ಮಾತ್ರ ಪಾಕ್ನ ಕಮಾಂಡ್ ಸೆಂಟರ್, ಏರ್ಬೇಸ್, ರೆಡಾರ್ಗಳನ್ನ ಜಗಜ್ಜಾಹೀರಾಗೋ ಹಾಗೆ ಪುಡಿಗಟ್ಟಿದೆ. ಸೋ ಕಾಲ್ಡ್ ಶಾಂತಿ ಪ್ರಿಯರು ಅಂತ ಹೇಳ್ಕೊಳ್ಳೋ ಪಾಕ್ನಲ್ಲಿ ಮತ್ತೆ ಸ್ಫೋಟಕ ದಾಳಿ ನಡೆದಿದೆ. ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕ್ನ ಖೈಬರ್ ಪಖ್ತೂನ್ಖ್ವಾದ ಬಜೌರ್ ಜಿಲ್ಲೆಯ ಕ್ರಿಕೆಟ್ ಗ್ರೌಂಡ್ನಲ್ಲಿ ಸುಧಾರಿತ ಸ್ಫೋಟಕ ಇಟ್ಟು ಉಡಾಯಿಸಲಾಗಿದೆ. ಪಂದ್ಯ ನಡೆಯುತ್ತಿದ್ದಾಗಲೇ ಈ ಘಟನೆಯಾಗಿದೆ. ಉಗ್ರ ಸಂಘಟನೆಗಳು ಟಾರ್ಗೆಟ್ ಮಾಡಿಯೇ ಈ ದಾಳಿ ನಡೆಸಿರಬಹುದು ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ತುಕೊಂಡಿಲ್ಲ.
ಅಲ್ಲಿನ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಪ್ರವಾಹಕ್ಕೆ ಸಿಲುಕಿ ನಲುಗಿರೋ ಪಾಕಿಸ್ತಾನಕ್ಕೆ ಅಮೆರಿಕ ಸಹಾಯ ಹಸ್ತ ಚಾಚಿದೆ. ತನ್ನ C-17 ಗ್ಲೋಬ್ ಮಾಸ್ಟರ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮೂಲಕ ಅಗತ್ಯ ವಸ್ತುಗಳನ್ನು ಕಳಿಸಿಕೊಟ್ಟಿದೆ. ಈ ಏರ್ಕ್ರಾಫ್ಟ್ ಪಾಕ್ನ ನೂರ್ ಖಾನ್ ಏರ್ಬೇಸ್ನಲ್ಲಿ ಲ್ಯಾಂಡ್ ಆಗಿದೆ. ಹೀಗಂತ ಅಮೆರಿಕದ ಮನಸ್ಸು ಕರಗಿ ತಗೋ ಫ್ರೆಂಡ್ ಅಂತ ಪಾಕ್ಗೆ ಈ ಸಹಾಯ ಮಾಡಿಲ್ಲ. ಪಾಕ್ನ ಮುನೀರ್ ಸೇನೆ ಮನವಿ ಮಾಡಿದ ನಂತರ ಈ ರೀತಿ ಸಹಾಯ ಮಾಡಿದೆ. ಪಾಕ್ ಸೇನೆಯ ಮನವಿ ನಂತರ ಈ ರೀತಿ ಸಹಾಯ ಮಾಡಿದ್ವಿ ಅಂತ ಇಸ್ಲಾಮಾಬಾದ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿ ಹೇಳಿದೆ. ಇನ್ನು ಪಾಕಿಸ್ತಾನ ಭಾರತ ನಮಗೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಿದೆ ಅಂತ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಪಾಕ್ನ ವಿದೇಶಾಂಗ ಇಲಾಖೆ ವಕ್ತಾರ ಶಫಕತ್ ಅಲಿ ಖಾನ್ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಭಾರತ ನಮಗೆ ಪ್ರವಾಹದ ಮಾಹಿತಿಯನ್ನ ನೀಡಿದೆ, ಆದ್ರೆ ಈ ಹಿಂದಿನ ತರ ಡೀಟೇಲ್ ಆಗಿ ನೀಡಿಲ್ಲ ಅಂದಿದ್ದಾರೆ. ಇದೇ ವೇಳೆ ಭಾರತ ಅಮಾನತ್ತಲ್ಲಿಟ್ಟಿರೋ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ರೀಸ್ಟೋರ್ ಮಾಡಬೇಕು, ಒಪ್ಪಂದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ತಮ್ಮ ಟ್ರೆಂಡಿಂಗ್ ಪಾರ್ಟ್ನರ್ಸ್ಗೆ ಟ್ಯಾರಿಫ್ ವಿನಾಯಿತಿ ನೀಡೋಕೆ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಹಾಕಿದ್ದಾರೆ. ಇದುವರೆಗೆ ಯಾವೆಲ್ಲ ದೇಶಗಳು ಅಮೆರಿಕ ಜೊತೆ ಕೈಗಾರಿಕಾ ರಫ್ತಿನಲ್ಲಿ ಒಪ್ಪಂದ ಮಾಡಿಕೊಂಡಿದ್ವೋ ಅವುಗಳಿಗೆ ಈ ವಿನಾಯಿತಿ ಸಿಗಲಿದೆ. ನಿಕ್ಕಲ್, ಗೋಲ್ಡ್, ಮೆಡಿಸಿನ್ಸ್ ಮತ್ತು ಕೆಮಿಕಲ್ಸ್ನಂತಹ 45ಕ್ಕೂ ಅಧಿಕ ಕೆಟಗರಿಯ ಸರಕುಗಳಿಗೆ ಈ ಎಕ್ಸಂಪ್ಷನ್ ಇದೆ. ಇದು ಸೋಮವಾರದಿಂದಲೇ ಅಂದ್ರೆ ಸೆಪ್ಟೆಂಬರ್ 8ರಿಂದಲೇ ಜಾರಿಗೆ ಬರಲಿದೆ ಅಂತ ವರದಿಯಾಗಿದೆ. ಇನ್ನ ರಷ್ಯಾದಿಂದ ತೈಲ ತರಿಸಿಕೊಳ್ತಿದೆ ಅಂತ ಹೇಳಿ ಭಾರತನ ಟಾರ್ಗೆಟ್ ಮಾಡ್ತಿರೋ ಟ್ರಂಪ್ರ ಹಿರಿಯ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಮೇಲೆ ಕಿಡಿಕಾರಿದ್ದಾರೆ. ಭಾರತ ರಷ್ಯಾ ತೈಲ ಖರೀದಿ ಮಾಡಿ ಲಾಭ ಮಾಡ್ಕೊಳ್ತಿದೆ, ರಷ್ಯಾಗೆ ಯುದ್ಧ ಮಾಡೋಕೆ ಹಣ ಸಹಾಯ ಮಾಡ್ತಿದೆ, ಇದರಿಂದ ಅಮೆರಿಕದಲ್ಲಿ ಜನರು ಉದ್ಯೋಗ ಕಳೆದುಕೊಳ್ತಿದ್ದಾರೆ ಅಂತ ಈ ನವಾರೋ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಹಾಕಿದ್ರು. ಇದಕ್ಕೀಗ ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಪ್ಲಾಟ್ಫಾರ್ಮ್ನ ಕಮ್ಯುನಿಟಿ ನೋಟ್ ಹಾಕಲಾಗಿದೆ. ಫ್ಯಾಕ್ಟ್ ಚೆಕ್ ನಡೆಸಿ ಪೀಟರ್ ನವಾರೋ ಮುಖಕ್ಕೆ ಕನ್ನಡಿ ಹಿಡಿದಿದೆ. ಹಲವು ಮೂಲಗಳನ್ನ ಆಧರಿಸಿ ಭಾರತ ಏನೂ ತಪ್ಪು ಮಾಡ್ತಿಲ್ಲ, ಇನ್ನ ಇಂಧನ ಭದ್ರತೆಗಾಗಿ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಅಷ್ಟೇ, ಅಂತಾರಾಷ್ಟ್ರೀಯ ನಿರ್ಬಂಧ ಉಲ್ಲಂಘಿಸ್ತಿಲ್ಲ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹೇರಿರೋದ್ರಿಂದ ಡಿಸ್ಕೌಂಟ್ ರೇಟ್ನಲ್ಲಿ ತೈಲ ಸಿಗ್ತಿದೆ ಅಂತೇಳಿ ಭಾರತ ರಷ್ಯಾದಿಂದ ತೈಲ ಖರೀದಿ ಜಾಸ್ತಿ ಮಾಡಿದೆ. ಅತ್ತ ಇದನ್ನ ಖಂಡಿಸೋ ಅಮೆರಿಕ ಈಗಲೂ ಕೂಡ ರಷ್ಯಾದಿಂದ ಬಿಲಿಯನ್ ಗಟ್ಟಲೆ ಸರಕುಗಳನ್ನ ಆಮದು ಮಾಡಿಕೊಳ್ತಿದೆ. ತನ್ನ ಕೃಷಿ ಮತ್ತು ಇಂಧನ ಕ್ಷೇತ್ರಕ್ಕಾಗಿ ಫರ್ಟಿಲೈಸರ್ ಮತ್ತು ಯುರೇನಿಯಂ ತರಿಸಿಕೊಳ್ತಿದೆ. ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಸ್ ತೋರಿಸುತ್ತೆ ಅಂದಿದೆ. ಇದರಿಂದ ಸಿಟ್ಟಾದ ಪೀಟರ್ ನವಾರೋ ಮಸ್ಕ್ ವಿರುದ್ಧ ಗುಡುಗಿದ್ದಾರೆ. ಇವೆಲ್ಲ ಅಸಂಬದ್ಧ. ಇಂಥ ದಾರಿ ತಪ್ಪಿಸೋ ರಾಜಕೀಯ ಪ್ರೇರಿತ ಪ್ರೊಪಗಾಂಡಗಳಿಗೆ ಮಸ್ಕ್ ಅನುಮತಿ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಪುನಃ ಭಾರತ ಮೇಲೆ ಆರೋಪ ಮಾಡಿದ್ದಾರೆ. ಟ್ರಂಪ್ರ ಶಾಂತಿ ನೊಬೆಲ್ ಕನಸಿಗೆ ರಷ್ಯಾ ಮತ್ತೊಮ್ಮೆ ಕೊಳ್ಳಿ ಇಟ್ಟಿದೆ. ಯುಕ್ರೇನ್ ರಾಜಧಾನಿ ಕೀವ್ ಸೇರಿದಂತೆ ಹಲವೆಡೆ ರಷ್ಯಾ ಡ್ರೋನ್ ಮತ್ತು ಮಿಸೈಲ್ ಮಳೆ ಸುರಿಸಿದೆ. ಪರಿಣಾಮ 3 ಸಾವನ್ನಪ್ಪಿದ್ದು ಕನಿಷ್ಠ 18 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದಾಳಿಯಲ್ಲಿ ಯುಕ್ರೇನ್ ಸರ್ಕಾರದ ಪ್ರಮುಖ ಬಿಲ್ಡಿಂಗ್ ಕೂಡ ಬೆಂಕಿಗಾಹುತಿಯಾಗಿದೆ. ಜೊತೆಗೆ ಅನೇಕ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು ಕೂಡ ರಷ್ಯಾ ದಾಳಿಗೆ ನಾಶವಾಗಿವೆ. ಭಾರೀ ಪ್ರಮಾಣದಲ್ಲಿ ಬೆಂಕಿ ಮತ್ತು ಹೊಗೆ ಆವರಿಸಿರೋದು ವಿಡಿಯೋದಲ್ಲಿ ಸೆರೆಯಾಗಿದೆ. ರಷ್ಯಾ ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸುತ್ತಿದೆ ಅಂತ ಯುಕ್ರೇನ್ ಆರೋಪಿಸಿದೆ. ಇನ್ನು ಎಂದಿನಂತೆ ರಷ್ಯಾ ದಾಳಿಗೆ ಪ್ರತಿಕ್ರಿಯೆಯಾಗಿ ಯುಕ್ರೇನ್ ಜೊತೆ ಗಡಿ ಹಂಚಿಕೊಂಡಿರೋ ನ್ಯಾಟೋ ಮೆಂಬರ್ ಕಂಟ್ರಿ ಪೋಲೆಂಡ್ ಏರ್ಕ್ರಾಫ್ಟ್ಗಳನ್ನ ತನ್ನ ವಾಯು ಪ್ರದೇಶದಲ್ಲಿ ಹಾರಿಸಿದೆ. ರಷ್ಯಾ ದಾಳಿಗೆ ನಾವು ಎಲ್ಲ ಥರ ಪ್ರಿಪೇರ್ ಆಗಿದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದೆ. ಇನ್ನು ಶಾಂತಿ ಮಾತುಕತೆಗೆ ಪುಟಿನ್ ಝೆಲೆನ್ಸ್ಕಿಗೆ ಆಹ್ವಾನ ನೀಡಿದ್ರು. ಬನ್ನಿ ಮಾಸ್ಕೋಗೆ ಅಂತ ಹೇಳಿದ್ರು. ಈ ಆಫರ್ ನ ಝೆಲೆನ್ಸ್ಕಿ ಮತ್ತೊಮ್ಮೆ ರಿಜೆಕ್ಟ್ ಮಾಡಿದ್ದಾರೆ. ದಿನನಿತ್ಯ ನಮ್ಮೇಲೆ ಮಿಸೈಲ್ ದಾಳಿ ಮಾಡ್ತಿದ್ರೆ ನಾನ್ ಹೇಗೆ ಮಾಸ್ಕೋಗೆ ಹೋಗ್ಲಿ? ಬೇಕಿದ್ರೆ ನೀವೇ ಯುಕ್ರೇನ್ಗೆ ಬನ್ನಿ, ನಾನು ಉಗ್ರ ರಾಜಧಾನಿ ಮಾಸ್ಕೋಗೆ ಬರಲ್ಲ ಅಂದಿದ್ದಾರೆ. ಅಮೆರಿಕ ರಾಜಧಾನಿ ವಾಷಿಂಗ್ಟನ್ ಡಿಸಿನಲ್ಲಿ ಸಾವಿರಾರು ಜನರು ಬೀದಿಗಿಳಿದು ಡೊನಾಲ್ಡ್ ಟ್ರಂಪ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ರಾಜಧಾನಿಯಲ್ಲಿ ಗಸ್ತು ತಿರುಗೋಕೆ ನ್ಯಾಷನಲ್ ಗಾರ್ಡ್ಸ್ ನಿಯೋಜನೆ ಮಾಡೋದನ್ನ ನಿಲ್ಲಿಸಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಟ್ರಂಪ್ ಈ ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ವಾಷಿಂಗ್ಟನ್ ಡಿಸಿಯನ್ನ ಫ್ರೀ ಮಾಡಿ, ದಬ್ಬಾಳಿಕೆಯ ಆಡಳಿತ ನಿಲ್ಲಿಸಿ ಅನ್ನೋ ಕಾರ್ಡ್ ಹಿಡಿದು ಟ್ರಂಪ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಅಂದಹಾಗೆ ವಾಷಿಂಗ್ಟನ್ ಡಿಸಿನಲ್ಲಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಿದೆ.
ಇದಕ್ಕೆ ಕಡಿವಾಣ ಹಾಕೋಕೆ ಟ್ರಂಪ್ ಕಳೆದ ತಿಂಗಳು ನ್ಯಾಷನಲ್ ಗಾರ್ಡ್ಸ್ ನಿಯೋಜನೆಗೆ ಆದೇಶಿಸಿದ್ರು. ಈಗ ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಇನ್ನ ಅಮೆರಿಕದ ಮೆಸಾಚೂಸೆಟ್ಸ್ ನಲ್ಲಿರೋ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಬಂಧಿಸಿ ಗಡೀಪಾರು ಮಾಡೋಕೆ ಟ್ರಂಪ್ ಆಡಳಿತ ಹೊಸ ಯೋಜನೆ ಶುರು ಮಾಡಿದೆ. ಈ ಯೋಜನೆಗೆ ಪೇಟ್ರಿಯಾಟ್ 2.0 ಅಂತ ಹೆಸರಿಡಲಾಗಿದೆ. ಇನ್ನೊಂದ್ ಕಡೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಭೇಟಿಯಾಗ್ತಾರೆ ಅಂತ ವರದಿಯಾಗಿದೆ. ಮುಂದಿನ ತಿಂಗಳು ದಕ್ಷಿಣ ಕೊರಿಯಾದಲ್ಲಿ ನಡೆಯಲಿರೋ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್ ಎಪಿಇಸಿ ಸಮಿಟ್ನ ಸೈಡ್ಲೈನ್ಸ್ ನಲ್ಲಿ ಈ ಭೇಟಿ ಆಗಬಹುದು. ಟ್ರಂಪ್ ಮತ್ತು ಶಿ ಜಿನ್ಪಿಂಗ್ ಮಧ್ಯೆ ದ್ವಿಪಕ್ಷೀಯ ಸಭೆ ನಡೆಯಬಹುದು ಎನ್ನಲಾಗ್ತಿದೆ. ಈ ಭೇಟಿಗಾಗಿ ಈಗಾಗಲೇ ಟ್ರಂಪ್ ತಯಾರಿ ನಡೆಸುತ್ತಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಆದರೆ ಈ ವಿಚಾರವಾಗಿ ಚೀನಾ ಮತ್ತು ಅಮೆರಿಕ ಕಡೆಯಿಂದ ಯಾವುದೇ ಅಧಿಕೃತ ಸ್ಟೇಟ್ಮೆಂಟ್ ಬಂದಿಲ್ಲ. ಅಮೆರಿಕದ ನೌಕಾಪಡೆ 2019ರಲ್ಲಿ ನಾರ್ತ್ ಕೊರಿಯಾ ವಿರುದ್ಧ ರಹಸ್ಯ ಕಾರ್ಯಾಚರಣೆ ನಡೆಸಿತ್ತು ಅಂತ ಗೊತ್ತಾಗಿದೆ. ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ರ ಕಮ್ಯುನಿಕೇಷನ್ ನ ಇಂಟರ್ಸೆಪ್ಟ್ ಮಾಡೋಕೆ ಸ್ಪೈ ಡಿವೈಸ್ ಅಳವಡಿಸಲು ಅಮೆರಿಕ ನೌಕಾಪಡೆಯ ಸೀಲ್ ತಂಡ ನಾರ್ತ್ ಕೊರಿಯಾಗೆ ಹೋಗಿತ್ತು ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಆದ್ರೆ ಅಲ್ಲಿ ಬೇರೆ ಬೋಟ್ ಎದುರುಬುದುರಾದ ಕಾರಣ ಅಮೆರಿಕನ್ ನೇವಿ ತನ್ನ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಆ ಬೋಟ್ನಲ್ಲಿದ್ದ ಜನರನ್ನ ಕೂಡ ಅಮೆರಿಕನ್ ನೇವಿ ಹತ್ಯೆ ಮಾಡಿತ್ತು ಎನ್ನಲಾಗ್ತಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮತ್ತು ಕಿಮ್ ಜಾಂಗ್ ಉನ್ ರ ನಡುವೆ ಸೂಕ್ಷ್ಮವಾದ ಮಾತುಕತೆ ನಡೆದಿರೋ ವೇಳೆ ಪ್ರಮುಖ ಇಂಟೆಲಿಜೆನ್ಸ್ ಮಾಹಿತಿ ಕಲೆ ಹಾಕೋದು ಈ ಮಿಷನ್ನ ಗುರಿಯಾಗಿತ್ತು ಎನ್ನಲಾಗ್ತಿದೆ. ಈ ಮಿಷನ್ಗೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ರು ಅಂತ ಕೂಡ ತಿಳಿದು ಬಂದಿದೆ. ಗಾಜಾದಲ್ಲಿ ಹಮಾಸ್ಗಳ ವಿರುದ್ಧ ಇಸ್ರೇಲ್ ಸೇನೆ ದಾಳಿ ತೀವ್ರಗೊಳಿಸಿದೆ. ಈ ನಡುವೆ ಪ್ಯಾಲೆಸ್ತೇನಿಯರಿಗೆ ಗಾಜಾದ ದಕ್ಷಿಣಕ್ಕೆ ಸ್ಥಳಾಂತರವಾಗಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆ. ಗಾಜಾದಲ್ಲಿರೋ 15 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಸ್ಫೋಟಕ ಸುರಿದು ಸಂಪೂರ್ಣ ನಾಶ ಮಾಡಿದೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಇನ್ನು ಇಸ್ರೇಲ್ನ ಹೊಸ ದಾಳಿಗೆ ಗಾಜಾದಲ್ಲಿ 67 ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. ಇತ್ತ ಹಮಾಸ್ ವಶದಲ್ಲಿರೋ ಒತ್ತೆಯಾಳುಗಳನ್ನ ಬಿಡಿಸಿಕೊಂಡು ಬನ್ನಿ ಅಂತ ಇಸ್ರೇಲ್ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಇಸ್ರೇಲ್ ರಾಜಧಾನಿ ಜೆರುಸಲೆಂನಲ್ಲಿರೋ ಪ್ರಧಾನಿ ನೆತನ್ಯಾಹುರ ಮನೆ ಮುಂದೆ ಒತ್ತೆಯಾಳುಗಳ ಕುಟುಂಬದವರು ಸೇರಿ ಅನೇಕರು ಪ್ರತಿಭಟಿಸಿದ್ದಾರೆ. ಜೊತೆಗೆ ಟೆಲ್ ಅವೀವ್ನ ಹೋಸ್ಟೇಜ್ ಸ್ಕ್ವೇರ್ನಲ್ಲೂ ಪ್ರತಿಭಟಿಸಿದ್ದಾರೆ. ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ ಅಂತ ಗೊತ್ತಾಗಿದೆ. ತಮ್ಮ ಆಡಳಿತಾರೂಢ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಯಲ್ಲಿ ರಾಜೀನಾಮೆ ನೀಡುವಂತೆ ಇಶಿಬಾರಿಗೆ ಒತ್ತಡ ಕೇಳಿ ಬರ್ತಿದೆ ಅಂತ ವರದಿಯಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಇಶಿಬಾರ ಎಲ್ಡಿಪಿ ಪಕ್ಷ ಮತ್ತು ಅದರ ಮಿತ್ರ ಪಕ್ಷ ಕೊಮಿಯಾಟೋ ಸಂಸತ್ತಿನ ಮೇಲ್ಮನೆ ಚುನಾವಣೆಯಲ್ಲಿ ಬಹುಮತ ಕಳ್ಕೊಂಡಿದ್ವು. ಕಳೆದ ಅಕ್ಟೋಬರ್ನಲ್ಲಿ ಕೂಡ ಸಂಸತ್ತಿನ ಕೆಳಮನೆಯಲ್ಲಿ ಎಲ್ಡಿಪಿ ಮೆಜಾರಿಟಿ ಕಳ್ಕೊಂಡಿತ್ತು. ಹೀಗಾಗಿ ಇಶಿಬಾ ರಾಜೀನಾಮೆಗಾಗಿ ಒತ್ತಡ ಕೇಳಿ ಬಂದಿದೆ ಎನ್ನಲಾಗ್ತಿದೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸಂಪುಟ ಪುನರ್ರಚನೆ ಮಾಡಿದ್ದಾರೆ. ಉಪಪ್ರಧಾನಿ ಹುದ್ದೆಗೆ ಏಂಜೆಲಾ ರೇನರ್ ರಾಜೀನಾಮೆ ನೀಡಿದ ನಂತರ ಬ್ರಿಟನ್ ಉಪಪ್ರಧಾನಿಯಾಗಿ ಡೇವಿಡ್ ಲ್ಯಾಮಿ ಅವರನ್ನ ನೇಮಿಸಿದ್ದಾರೆ. ಜೊತೆಗೆ ಲ್ಯಾಮಿ ಜಸ್ಟಿಸ್ ಸೆಕ್ರೆಟರಿ ರೋಲ್ ಅನ್ನು ಕೂಡ ನಿಭಾಯಿಸಲಿದ್ದಾರೆ. ಅಂದಹಾಗೆ ಡೇವಿಡ್ ಲ್ಯಾಮಿ ಈ ಹಿಂದೆ ಬ್ರಿಟನ್ನ ವಿದೇಶಾಂಗ ಮಂತ್ರಿಯಾಗಿದ್ರು. ಇನ್ನು ಅವರಿಂದ ತೆರವಾದ ಸ್ಥಾನಕ್ಕೆ ಎವೆಟ್ಟೆ ಕೂಪರ್ ರನ್ನ ನೇಮಿಸಲಾಗಿದೆ. ಹಾಗೆ ಬ್ರಿಟನ್ನ ಗೃಹ ಕಾರ್ಯದರ್ಶಿಯಾಗಿ ಶಬಾನಾ ಮೊಹಮ್ಮದ್ ರನ್ನ ನೇಮಿಸಲಾಗಿದೆ. ನೈಜೀರಿಯಾದಲ್ಲಿ ಬೋಕೋ ಹರಾಮ್ ಬಂಡುಕೋರ ಸಂಘಟನೆ ದೊಡ್ಡ ದಾಳಿ ಮಾಡಿದೆ. ಪರಿಣಾಮ 60 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿನ ಬೋರ್ನೋ ರಾಜ್ಯದ ಹಳ್ಳಿಲಿ ಈ ದಾಳಿ ಮಾಡಿದೆ. ದಾಳಿ ವೇಳೆ ಅಲ್ಲಿನ ಮನೆಗಳನ್ನ ಕೂಡ ಸುಟ್ಟು ಹಾಕಿದ್ದಾರೆ. ಇನ್ನು ಈ ದಾಳಿ ಬೆನ್ನಲ್ಲೇ ನೈಜೀರಿಯಾ ಸೇನೆ ಬೋಕೋ ಹರಾಮ್ ಸಂಘಟನೆ ವಿರುದ್ಧ ಕಾರ್ಯಾಚರಣೆ ಮಾಡಿದೆ. 30 ಬಂಡುಕೋರರನ್ನ ಹೊಡೆದಾಕಿದೆ. ಇನ್ನು ಅಮೆರಿಕದ ಮಿನ್ನೆಸೋಟಾ ರಾಜ್ಯದ ಬಳಿ ಹೆಲಿಕಾಪ್ಟರ್ ಪತನವಾಗಿದೆ. ಪತನವಾದ ನಂತರ ಭಾರೀ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಈ ಘಟನೆಯಲ್ಲಿ ಹೆಲಿಕಾಪ್ಟರ್ನಲ್ಲಿದ್ದವರು ಯಾರೂ ಬದುಕುಳಿದಿಲ್ಲ ಅಂತ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಈ ಹೆಲಿಕಾಪ್ಟರ್ನ ರಾಬಿನ್ಸನ್ R66 ಅಂತ ಗುರುತಿಸಲಾಗಿದ್ದು, ಆದ್ರೆ ಅದರಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು ಅಂತ ಕೂಡ ಸದ್ಯ ಕನ್ಫರ್ಮ್ ಇಲ್ಲ. ಪತನಕ್ಕೆ ಕಾರಣ ಕೂಡ ಗೊತ್ತಾಗಿಲ್ಲ. ಸದ್ಯ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.